ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಪ್ರಕಟಣೆ 3ನೇ ಅಧ್ಯಾಯ 8ನೇ ವಚನ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಕರ್ತನು ನಮ್ಮನ್ನು ಬಲಪಡಿಸುತ್ತಿರುವ ಮಾತು, ನಿಮಗೋಸ್ಕರ ಒಂದು ಬಾಗಿಲನ್ನು ನಾನು ತೆರೆದಿಟ್ಟಿದ್ದೇನೆ. ಹಲ್ಲೆಲೂಯಾ. ಇನ್ನು ಅದು ಯಾರು ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಕರ್ತನು ನಮ್ಮ ಜೊತೆಲಿ ಈ ದಿನ ವಾಗ್ದಾನವಾಗಿ ಮಾತಾಡ್ತಾ ಇದ್ದಾರೆ. ಯಾವ ಬಾಗಿಲದು? ಹಲ್ಲೆಲೂಯಾ. ತೆರೆಯಲ್ಪಟ್ಟಿರುವ ಬಾಗಿಲು. ಹಲ್ಲೆಲೂಯಾ. ಈ ದಿನ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಬಾಗಿಲುಗಳು ಮುಚ್ಚಲ್ಪಟ್ಟಿರಬಹುದು. ಬಾಗಿಲನ್ನು ತೆರೆಯೋಕ್ಕೂ ಸಾಧ್ಯ, ಮುಚ್ಚೋಕ್ಕೂ ಸಾಧ್ಯ ಅಲ್ವಾ? ಬಾಗಿಲು ಯಾವಾಗಲೂ ಎರಡದಕ್ಕೂ ನಾವು ಉಪಯೋಗಿಸ್ಬೋದು. ಒಂದು ವೇಳೆ ಮುಚ್ಚಿ ನಾವು ನಿದ್ರೆ ಮಾಡುವಾಗ ಮುಚ್ತೇವೆ, ಹಲ್ಲೆಲೂಯ. ಹೊರಗಡೆ ಹೋಗ್ಬೇಕಾದ್ರೆ ಮುಚ್ಕೊಂಡು ಹೋಗ್ತೇವೆ, ಹಲ್ಲೆಲೂಯ. ಕೆಲವು ವೇಳೆ ಗಾಳಿ ಬೇಕು ಅಲ್ವಾ, ನಮಗೆ ಯಾರಾದರೂ ಒಳಗಡೆ ಬರಬೇಕು, ಆಗೇನು ಮಾಡ್ತೀವಿ? ಬಾಗಿಲನ್ನು ತೆರೆದಿಡ್ತೇವೆ. ಅಂದರೆ ಈಗ ದೇವರು ನಮಗೆ ವಾಗ್ದಾನ ಮಾಡ್ತಿರುವ, ಬಲಪಡಿಸ್ತಿರುವ ಮಾತು ತೆರೆದ ಬಾಗಿಲನ್ನು. ಆಗ ಬಾಗಿಲು ಮುಚ್ಚಿರೋದಾದರೆ ನಮ್ಮೊಳಗೆ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯೊಳಗಡೆಗೆ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ಯಾವ ಧೂಳು ಬರೋದಕ್ಕಾಗೋದಿಲ್ಲ, ಯಾವ ಕಸನೂ ಬರೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಮುಚ್ಚಿದಾಗ ಏನು ಕೂಡ ಒಳಗೆ ಬರೋದಕ್ಕೆ ಆಗೋದಿಲ್ಲ. ಅದು ಮನುಷ್ಯರಾಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಒಂದು ಧೂಳಾಗಿರ್ಬೋದು, ಒಂದು ಕಸ, ಹೊರಗಡೆ ಇರೋದು ಯಾವುದು ಒಳಗಡೆ ಬರೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಆಗ ನೋಡ್ರಿ, ಇನ್ನೊಂದು ಕಡೆ ಒಂದು ವಾಕ್ಯ ನೆನಪಾಗ್ತಿದೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿರ್ತದೆ, ನೀನು ಪ್ರಾರ್ಥನೆ ಮಾಡುವಾಗ ಬಾಗಿಲು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಆಗ ಈ ಬಾಗಿಲು ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನಮ್ಮ ಹೃದಯ ಕೂಡ. ಹಲ್ಲೆಲೂಯಾ. ದೇವರು ಹೇಳ್ತಾರಲ್ಲ, ನಿನ್ನ ಹೃದಯದ ಬಾಗಿಲನ್ನು ತಡ್ತಾ ಇದ್ದೇನೆ, ಒಬ್ಬರು ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದು ನಾನು ಅವನ ಸಂಗಡ ಊಟ ಮಾಡ್ತೇನೆ. ಎಷ್ಟೊಂದು ಬಾಗಿಲುಗಳು ಸತ್ಯವೇದದಲ್ಲಿದೆ. ಹಲ್ಲೆಲೂಯಾ. ಆಗ ಈ ದಿನ ದೇವರು ನಮಗೆ ಹೇಳ್ತಾರೆ, ಮತ್ತು ತೆರೆದ ಬಾಗಿಲು ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂದರೆ ಏನೋ ನಮ್ಮ ಒಳಗಡೆ ಬರೋದಕ್ಕಾಗಿ ದೇವರು ಈ ದಿನ ಒಂದು ಬಾಗಿಲು ತೆರೆದಿದ್ದಾರೆ. ಕೆಲವು ವೇಳೆ ನಾವು ಬಾಗಿಲು ತೆರೆಯಬೇಕಾದ್ರೆ ಒಂದು ಏನು ಬರ್ಬೋದು, ಹುಳ ಬರ್ಬೋದು, ಒಂದು ಕಸ ಬರ್ಬೋದು, ಧೂಳು ಬರ್ಬೋದು, ಯಾರಾದರೂ ಮನುಷ್ಯರು ಬರ್ಬೋದು. ನಾವು ತೆರೆಯೋ ಬಾಗಿಲೆಲ್ಲ ಇಂಥ ಕಾರ್ಯಕ್ಕೆ. ಆದರೆ ನಮಗೆ ದೇವರು ತೆರೆದಿಟ್ಟಿರೋ ಬಾಗಿಲಲ್ಲಿ ಏನಿರುತ್ತೆ ಅಂದರೆ ಖಂಡಿತವಾಗಿ ಆಶೀರ್ವಾದ, ಖಂಡಿತವಾಗಿ ಸಮಾಧಾನ, ಖಂಡಿತವಾಗಿ ಸಂತೋಷ, ಖಂಡಿತವಾಗಿ ಅಭಿವೃದ್ಧಿ, ಖಂಡಿತವಾಗಿ ಬಿಡುಗಡೆ. ದೇವರು ತೆರೆದಿಟ್ಟಿರೋ ಬಾಗಿಲಲ್ಲಿ ಈ ಎಲ್ಲವೂ ಕೂಡ ಬರಲು ಸಾಧ್ಯ. ಹಲ್ಲೆಲೂಯಾ. ಇದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಆತನು ತೆರೆದಿರೋ ಬಾಗಿಲಲ್ಲಿ ಖಂಡಿತವಾಗಿ ಒಳ್ಳೆಯದೇ ಬರುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ಈ ದಿನ ನಿಮ್ಮನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೀನಿ, ಆದರೆ ಅದು ಯಾರು ಕೂಡ ಮುಚ್ಚೋದಕ್ಕಾಗೋದೇ ಇಲ್ಲ. ಹೌದು, ಇನ್ನೊಂದು ವಾಕ್ಯ ಹೇಳ್ತದಲ್ಲ, ಆತನ ತೆರೆದದ್ದು ಯಾರು ಮುಚ್ಚೋಕ್ಕೆ ಸಾಧ್ಯ ಇಲ್ಲ, ಆತನು ಮುಚ್ಚಿದ್ದನ್ನು ಯಾರಿಂದಲೂ ತೆರೆಯೋದಕ್ಕೆ ಸಾಧ್ಯವೇ ಇಲ್ಲ. ಈಗ ದೇವರು ನಮಗಾಗಿ ಒಂದು ಆಶೀರ್ವಾದದ ಬಾಗಿಲನ್ನು, ಒಂದು ಸಮಾಧಾನದ ಬಾಗಿಲನ್ನು, ಒಂದು ಬಿಡುಗಡೆಯ ಬಾಗಿಲನ್ನು, ಒಂದು ಅಭಿವೃದ್ಧಿಯ ಬಾಗಿಲನ್ನು, ಒಂದು ಆರೋಗ್ಯದ ಬಾಗಿಲನ್ನು, ಹಲ್ಲೆಲೂಯಾ, ಆರ್ಥಿಕವಾದ ಒಂದು ಐಶ್ವರ್ಯವನ್ನು ದೇವರು ನಮಗೆ ಈ ದಿನ ತೆರೆದಿಟ್ಟಿದ್ದಾರೆ, ಓಪನ್ ಮಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನು ಮುಂದೆ ಅದು ಯಾರೂ ಮುಚ್ಚಕ್ಕೆ ಸಾಧ್ಯ ಇಲ್ಲ. ದೇವರು ಮಾಡಿದ್ದನ್ನು ಯಾರು ಬದಲಾಯಿಸೋಕ್ಕೂ ಸಾಧ್ಯನೇ ಇಲ್ಲ. ಈಗ ದೇವರು ನಮಗೆ ಮಾಡಿರೋ ಈ ಅದ್ಭುತಕ್ಕಾಗಿ ನೀವು ಮನಸಾರೆ ದೇವರಿಗೆ ಸ್ತೋತ್ರ ಮಾಡಿರಿ. ಇದನ್ನು ನೋಡ್ತಿರುವ ನಿಮ್ಮೆಲ್ಲರಿಗಾಗಿ ದೇವರೊಂದು ಬಾಗಿಲನ್ನು ತೆರೆದಿಟ್ಟಿದ್ದಾರೆ. ಅದು ಖಂಡಿತ ಆಶೀರ್ವಾದದ ಬಾಗಿಲೆ. ಹಲ್ಲೆಲೂಯಾ. ಅದರೊಳಗಡೆ ಯಾವ ಶತ್ರು ಬರೋದಕ್ಕಾಗೋದಿಲ್ಲ, ಹಾನಿ ಮಾಡೋ ಯಾವ ಕ್ರಿಯೆಗಳು ಒಳಗೆ ಬರೋಕ್ಕಾಗೋದಿಲ್ಲ. ನಾವು ತೆರೆಯೋ ಬಾಗಿಲಲ್ಲಿ ಬೇಕಾದ್ರೆ ಆ ಥರ ಎಲ್ಲ ಬರ್ಬೋದು, ಹೌದಲ್ವಾ? ಕೆಲವು ವೇಳೆ ನಾವು ನಮ್ಮ ಹೃದಯದ ಬಾಗಿಲನ್ನು ಆ ರೀತಿ ತೆರೆದಾಗ ಬೇಡದಿರೋದೆಲ್ಲ ಬಂದು ಸೇರಿಕೊಳ್ಳುತ್ತೆ. ಬೇಡದಿರೋ ಕಷ್ಟಗಳೆಲ್ಲ, ಚಿಂತೆಗಳೆಲ್ಲ, ಭಾರ ಎಲ್ಲ, ಕಣ್ಣೀರೆಲ್ಲ, ಇನ್ನೂ ಯಾಕೆ ಬೇಡದಿರೋ ಮನುಷ್ಯರು ಕೂಡ ಅದರೊಳಗಡೆ ಬಂದು ತೂರ್ಕೊಳ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಈ ದಿನ ದೇವರ ವಾಕ್ಯ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇದೋ ನಿನ್ನ ಎದುರಲ್ಲಿ ತೆರೆದ ಬಾಗಿಲನ್ನು ನಾನು ಇಟ್ಟಿದ್ದೇನೆ ಎಂಬುದಾಗಿ. ಈಗೋ ನಿನ್ನ ಎದುರಿನಲ್ಲಿ ತೆರೆದ ಬಾಗಿಲನ್ನು ನಾನು ಇಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆದ್ದರಿಂದ ಈಗ ನಾವು ಏನು ಮಾಡಬೇಕು ಅಂದರೆ, ಈ ಆಶೀರ್ವಾದ ಸುಮ್ಮನೆ ಎಲ್ಲ ಆಶೀರ್ವಾದ ಬರೋದಿಲ್ಲ. ನೀವು ಸತ್ಯವೇದದಲ್ಲಿ ಎಲ್ಲಿ ಓದಿದ್ರು ಕೂಡ ಅಲ್ಲೊಂದು ಆಶೀರ್ವಾದ, ಅಲ್ಲೊಂದು ವಾಗ್ದಾನ ಇದೆ ಅನ್ನೋದಾದರೆ ಅದಕ್ಕೆ ಮುಂಚೆನೋ ಹಿಂದೆನೋ ಒಂದು ಕಾರ್ಯ ನಮಗೆ ದೇವರು ಹೇಳಿರ್ತಾರೆ, ಇದನ್ನು ಮಾಡಿದರೆ ಇದು ನಿನಗೆ ಬರ್ತದೆ ಎಂಬುದಾಗಿ.
ಹಲ್ಲೆಲೂಯ. ಕೆಲಸ ಮಾಡಿದರೆ ಸಂಬಳ ಬರ್ತದೆ. ಹಲ್ಲೆಲೂಯ. ಒಳ್ಳೆ ಊಟ ತಿಂದರೆ ಆರೋಗ್ಯ ಬರ್ತದೆ. ಮಾತು ಕಮ್ಮಿ ಮಾತಾಡಿದರೆ ಸಮಾಧಾನ ಇರ್ತದೆ. ಹಲ್ಲೆಲೂಯ. ಈ ರೀತಿಯಾಗಿ ಸತ್ಯವೇದಲ್ಲಿ ಕೂಡ ನಾವು ಏನು ಮಾಡಬೇಕು ಅದನ್ನು ಮಾಡಿದಾಗ ಮಾತ್ರನೇ ದೇವರ ವಾಗ್ದಾನವನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ನೋಡ್ರಿ, ಅದೇ ಪ್ರಕಟಣೆ 3:8 ನಮಗೆ ದೇವರು ವಾಗ್ದಾನ ಮಾಡಿದ್ರಲ್ವಾ, ನಿನ್ನ ಎದುರಲ್ಲಿ ನಾನು ತೆರೆದಿರೋ ಒಂದು ಬಾಗಿಲನ್ನು ಇಟ್ಟಿದ್ದೇನೆ, ಇನ್ನು ಯಾರು ಮುಚ್ಚಲ್ಲ ಅಂತ. ಖಂಡಿತ ದೇವರ ಕಾರ್ಯ ಮಾಡಲಿಕ್ಕೆ ನಮ್ಮ ಜೀವನದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದನ್ನು ನೋಡ್ತೀವಿ, ನಿಮ್ಮೆಲ್ಲರಿಗೂ ಕೂಡ ದೇವರು ಒಂದು ತೆರೆದ ಬಾಗಿಲನ್ನು ಇಟ್ಟಿದ್ದಾರೆ ಪ್ರಿಯರೇ. ಆದರೆ ಅದಕ್ಕೆ ನಾವು ಒಂದು ವಿಷಯ ಖಂಡಿತ ಮಾಡಬೇಕು. ಏನು ಆ ವಿಷಯ? ಮೊದಲ ಲೈನ್ನಲ್ಲಿ ನೋಡ್ರಿ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರು ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನ ಎದುರಲ್ಲಿ ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ವಾಕ್ಯವನ್ನು ಕಾಪಾಡಿದ್ದರಿಂದ. ದೇವರಿಗೆ ನಮ್ಮ ಕೃತ್ಯಗಳು ಗೊತ್ತು, ನಮ್ಮ ಬಲ ಗೊತ್ತು, ನಮ್ಮ ಶಕ್ತಿ ಗೊತ್ತು, ಎಲ್ಲ ಗೊತ್ತು. ಆದರೆ ಆತನ ವಾಕ್ಯವನ್ನು ಕಾಪಾಡಿದ್ರಿಂದ. ಹಲ್ಲೆಲೂಯ. ಈ ದಿನ ಸತ್ಯವೇದಲ್ಲಿರುವ ಈ ವಾಕ್ಯಗಳನ್ನು ನಾವು ಕಾಪಾಡಿ ನಿಲ್ಲುವಾಗ ದೇವರು ಖಂಡಿತ ಒಂದು ತೆರೆದ ಬಾಗಿಲನ್ನು ನಮಗಾಗಿ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಆಗ ಮಾತ್ರವೇ ಅದರೊಳಗಡೆ ಇರುವ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಈಗ ಯೋಚನೆ ಮಾಡೋಣ, ದೇವರ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ಪ್ರಿಯರೇ ನಾವು ಕಾಪಾಡ್ತಾ ಇದ್ದೇವೆ. ಹಲ್ಲೆಲೂಯ. ದೇವರ ವಾಕ್ಯ ಎಷ್ಟೋ ಇದೆ. ಹಲ್ಲೆಲೂಯ. ನಾವು ವರ್ಷ ಎಲ್ಲ ಓದಿದ್ರು ಕೂಡ ಕೆಲವು ವೇಳೆ ಸತ್ಯವೇದ ಓದಿ ಮುಗಿಸೋಕ್ಕೆ ಆಗೋದಿಲ್ಲ. ಅದರಲ್ಲೂ ಇದನ್ನು ಕೈಕೊಂಡು ನಡೆಯೋದು, ಕಾಪಾಡೋದು ಅಂದರೆ ಬಹಳ ಕಷ್ಟ. ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ವಾಕ್ಯ ಆದರೂ ಕಾಪಾಡ್ತಾ ಇದ್ದೀವ, ಒಂದು ವಾಕ್ಯ ಆದರೂ ಕೈಕೊಂಡು ನಡೀತಾ ಇದ್ದೀವ? ಯೋಚನೆ ಮಾಡೋಣ. ಒಂದೇ ಒಂದು ವಾಕ್ಯ ಸರಿ, ಏನು ಬೇಡ, ಒಂದೇ ಒಂದು ವಾಕ್ಯ ಹೇಳಿದ್ರೆ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ದೇವರು ಮೊದಲನೇದಾಗಿ ಮೋಶೆಯ ಮೂಲಕ 10 ಆಜ್ಞೆಗಳನ್ನು ಕೊಟ್ಟರು. ಅದರ ನಂತರ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ 2 ಆಜ್ಞೆಗಳಾಗಿ ಅದು ಮಾರ್ಪಟ್ಟಿತು. ಒಂದು, ನಿನ್ನ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ನೀನು ಏನು ಮಾಡಬೇಕು, ಸತ್ಯಕ್ಕೆ ತಕ್ಕ ಹಾಗೆ ಆತನ ನಿನ್ನ ಪೂರ್ಣ ಬಲ ಪೂರ್ಣ ಆತ್ಮದಿಂದ ನೀನು ಯಥಾರ್ಥವಾಗಿ ದೇವರನ್ನು ಆರಾಧನೆ ಮಾಡಬೇಕು. ಅಲ್ಲೆಲ್ಲವೇ. 2ನೇದಾಗಿ ನಿನ್ನಂತೆಯೇ ನೆರೆಯವನನ್ನು ಪ್ರೀತಿಸಬೇಕು. ಅಟ್ಲೀಸ್ಟ್ ಈ ವಾಕ್ಯ ಆದರೂ ದಿನ ಫಾಲೋ ಮಾಡ್ತಾ ಇದ್ದೀವ? ಯೋಚನೆ ಮಾಡೋಣ ಪ್ರಿಯರೇ. ಹಲ್ಲೆಲೂಯ. ನಿನಗೆ ಈ ದಿನ ಕೆಲಸಕ್ಕೆ ಒಂದು ಡೋರ್ ಓಪನ್ ಆಗಬೇಕು ಅಂದರೆ, ಮುಚ್ಚಲ್ಪಟ್ಟಿರುವ ನಿನ್ನ ಗರ್ಭಫಲ ಓಪನ್ ಆಗಬೇಕು ಅನ್ನೋದಾದರೆ, ನೀನು ಅನೇಕ ಕಷ್ಟಗಳಲ್ಲಿ, ಆರ್ಥಿಕ ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ ಇದೆಯಾ, ಅದರಿಂದ ನಿನಗೊಂದು ಬಿಡುಗಡೆ ಬೇಕು, ಅಲ್ಲಿ ನಿನಗೊಂದು ಡೋರ್ ಓಪನ್ ಆಗಬೇಕು ಅಂದರೆ, ಅಥವಾ ನಿನ್ನನ್ನು ಯಾರೋ ದ್ವೇಷಿಸ್ತಾ ಇದ್ದಾರೆ, ಯಾರ ಜೊತೆಲೋ ನೀನು ಮಾತಾಡಬೇಕಂತ ಪ್ರಯತ್ನ ಮಾಡ್ತಾ ಇದೆಯಾ, ಅವ್ರು ನಿನ್ನ ಜೊತೆ ಮಾತಾಡ್ತಿಲ್ಲ, ಅವ್ರು ನಿನ್ನ ಜೊತೆ ಮಾತಾಡಬೇಕು, ಅವ್ರು ನಿನ್ನ ಜೊತೆ ಸೇರಿ ಬಾಳಬೇಕು. ಹಲ್ಲೆಲೂಯ. ಈ ರೀತಿ ಒಂದು ಡೋರ್ ಓಪನ್ ಆಗಬೇಕು ಅನ್ನೋದಾದರೆ, ಇನ್ನು ನಿನಗೆ ಯಾವ್ಯಾವ ಡೋರ್ ಓಪನ್ ಆಗಬೇಕು? ಸೇವೆಗೊಂದು ಡೋರ್ ಓಪನ್ ಆಗಬೇಕಾ, ಸಮಾಧಾನದ ಡೋರ್ ಓಪನ್ ಆಗಬೇಕಾ, ಆಶೀರ್ವಾದದ ಡೋರ್ ಓಪನ್ ಆಗಬೇಕಾ, ಬಿಡುಗಡೆಯ ಡೋರ್ ಓಪನ್ ಆಗಬೇಕಾ, ಯಾವ ಡೋರ್ ಈ ದಿನ ಓಪನ್ ಆಗಬೇಕಾಗಿದೆಯೋ ಅದಕ್ಕೆ ನೀನು ಮಾಡಬೇಕಾದ ಈ ವಾಕ್ಯವನ್ನು. ಹಲ್ಲೆಲೂಯ. ಸತ್ಯವೇದದಲ್ಲಿ ಕರ್ತನು, ದೇವಾದಿದೇವನು, ರಾಜ್ಯಾದಿರಾಜನು, ಭೂಮಿ ಆಕಾಶಗಳ ಒಡೆಯನು, ನಿತ್ಯನಾದ ತಂದೆ ನಮಗೆ ಬರೆದು ಕೊಟ್ಟಿರುವ ಈ ವಾಕ್ಯಗಳನ್ನು ಯೇಸು ನಾಮದಲ್ಲಿ ನಾವು ಕಾಪಾಡುವವರಾಗಿ, ಕೈಕೊಳ್ಳುವವರಾಗಿ ಇರಬೇಕು. ಹಲ್ಲೆಲೂಯ. ದೇವರ ವಾಕ್ಯ ಒಂದೊಂದು ದಿನವೂ ಒಂದೊಂದು ವಾಕ್ಯ ನಾವು ಪಾಲಿಸಿದ್ರೆ ಸಾಕು, 365 ದಿವಸದಲ್ಲಿ 355 ವಚನಗಳನ್ನು ನಾವು ಕೈಕೊಂಡು ನಡೆದವರಾಗಿ, ಆ ವಾಕ್ಯವನ್ನು ಕಾಪಾಡಿದವರಾಗಿ ಮಾತನಾಡ್ತೇವೆ. ಹಲ್ಲೆಲೂಯ. ಆಗ ಈ ಕೈ ಮನುಷ್ಯರ ಮುಂದೆ ನೀಡಬೇಕಾದ ಅವಶ್ಯಕತೆ ಇಲ್ಲ. ಹಲ್ಲೆಲೂಯ. ಯಾರ ಮುಂದೆ ಹೋಗಿ ತಲೆ ಬಗ್ಗಿಸ್ಬೇಕಾದ ಅವಶ್ಯಕತೆನೇ ಇಲ್ಲ. ಯಾರ ಮುಂದೆ ಹೋಗಿ ರೆಕಮೆಂಡೇಶನ್ ಕಾಯಬೇಕಾದ ಅವಶ್ಯಕತೆನೇ ಇಲ್ಲ. ಹಲ್ಲೆಲೂಯ. ಯಾಕೆ ಗೊತ್ತಾ? ನೀನು ದೇವರ ವಾಕ್ಯವನ್ನು ಕಾಪಾಡೋವನಾಗಿರೋದ್ರಿಂದ, ನೀನು ದೇವರ ವಾಕ್ಯವನ್ನು ಕಾಪಾಡುವವಳಾಗಿರೋದ್ರಿಂದ ನೀನು ಡೋರ್ ಓಪನ್ ಆಗ್ತಾನೆ ಇರ್ತದೆ. ಕೆಲ್ಸಕ್ಕೆ ಹೋಗ್ತೀಯಾ, ಇಂಟರ್ವ್ಯೂಗೆ ಹೋಗ್ತೀಯಾ, ಸಡನ್ಲಿ ಡೋರ್ ಓಪನ್ ಆಗುತ್ತೆ. ಹಲ್ಲೆಲೂಯ. ಎಲ್ಲ ಡೋರ್ಸ್ ಓಪನ್ ಆಗುತ್ತೆ. ನೀನು ಏನು ಪ್ರಾರ್ಥನೆ ಮಾಡ್ತೀಯ ಅದೆಲ್ಲ ಡೋರ್ಸ್ ಎಲ್ಲ ಓಪನ್ ಆಗ್ತಾ ಇರ್ತದೆ. ದೇವರೇ ಇವ್ರ ರಕ್ಷಣೆ ಹೊಂದಬೇಕು, ಕರ್ತನೆ ಇವ್ರ ರಕ್ಷಣೆ ಹೊಂದಬೇಕು, ಇವ್ರು ಬದಲಾಗಬೇಕು, ಇವ್ರ ಮನೆ ಸಮಾಧಾನವಾಗಿರಬೇಕು, ಈ ಕುಟುಂಬ ಸೇರಿ ಬಾಳಬೇಕು, ಈ ಅನಾರೋಗ್ಯ ಹೋಗಬೇಕು, ಇಲ್ಲಿ ಒಂದು ಆರೋಗ್ಯ ಬರಬೇಕು, ಇಲ್ಲೊಂದು ಸ್ವಸ್ಥತೆ ಉಂಟು. ನೀನು ಏನು ಪ್ರೇಯರ್ ಮಾಡ್ತೀವಿ ಡೋರ್ಸ್ ಆಟೋಮೆಟಿಕ್ಲಿ ಟಕ್ 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 ಅಂತ ಓಪನ್ ಆಗ್ತಾ ಇರ್ತದೆ. ಹಲ್ಲೆಲೂಯ. ಈಗೆಲ್ಲ ನೋಡಿದ್ರೆ ಸೆನ್ಸರ್ಗಳು ಬಂದುಬಿಟ್ಟಿದೆ ಅಲ್ವಾ, ನಾವು ತಕ್ಷಣ ಹೋಗಿದ ತಕ್ಷಣವೇ ಏನಾಗುತ್ತೆ, ಡೋರ್ ಆಗೇ ಓಪನ್ ಆಗಿಬಿಡುತ್ತೆ. ಅಲ್ಲೆಲ್ಲಿ ಲಿಫ್ಟ್ಗಳಲ್ಲಿ ನೋಡಿರ್ತೇವೆ, ಎಲ್ಲ ಶೋರೂಮ್ಗಳಿಗೆ ಹೋದಾಗ ನೋಡ್ತೀವಿ, ದೊಡ್ಡ ಮಾಲ್ಗಳಲ್ಲಿ ನೋಡಿರ್ತೇವೆ. ನಮ್ಮ ಸ್ಪರ್ಶ ಅಲ್ಲಿ ಹೋಗ್ತಾ ಇದ್ರೇ ಸಾಕು,
ಸಡನ್ಲಿ ಡೋರ್ಸ್ ಓಪನ್ ಆಗುತ್ತೆ. ಈ ದಿನ ನೀವು ವಾಕ್ಯವನ್ನು ಕಾಪಾಡೋರಾಗಿದ್ದರೆ, ವಾಕ್ಯವನ್ನು ಕೈಕೊಳ್ಳೋರಾಗಿದ್ದರೆ, ನಿನಗೆ ಒಂದು ತೆರೆದ ಬಾಗಿಲು ಆಲ್ರೆಡಿ ತೆರೆದಿಡಲ್ಪಟ್ಟಿದೆ. ಆಗ ನೀನು ಮಾಡುವಾಗ ಅಲ್ಲಿರುವ ಆಶೀರ್ವಾದಗಳನ್ನ ಇನ್ಮೇಲೆ ಆಟೋಮೆಟಿಕ್ಲಿ ನೀನು ಪಡ್ಕೊಳ್ತೀವಿ. ಆಲ್ರೆಡಿ ರೆಡಿ ಮಾಡಿ ತೆರೆದಿಟ್ಟಾಯ್ತಪ್ಪ, ತೆರೆದಿಟ್ಟಾಯ್ತು. ಇನ್ಯಾರು ಬಂದು ತೆಗಿಬೇಕಾದ ಅವಶ್ಯಕತೆ ಇಲ್ಲ. ಲಾಜರ್ನ ಆಚೆ ಕರೆಯೋದಕ್ಕೆ ಕಲ್ಲು ಅಡ್ಡವಾಗಿತ್ತು. ದೇವ್ರು ಹೇಳ್ತಾರೆ ಆ ಕಲ್ಲನ್ನು ಜರುಗಿಸ್ರಿ ಅಂತ. ಈಗ ದೇವರು ಅದೇ ರೀತಿ ನಿನಗೆ ಡೋರ್ ಓಪನ್ ಮಾಡಿ ಇಟ್ಟಾಯ್ತು. ದೇವರೇ ನಿನಗೋಸ್ಕರ ಡೋರ್ ಓಪನ್ ಮಾಡಿ ಆಯಿತು. ಈಗ ಅದರಲ್ಲಿರೋ ಆಶೀರ್ವಾದ ನೀನು ಎತ್ಕೊಂಡು ಅನುಭವಿಸ್ಬೇಕಷ್ಟೆ. ಅದಕ್ಕೆ ಅದನ್ನು ಎತ್ತಿ ಅನುಭವಿಸ್ಬೇಕಾದ್ರೆ ವಾಕ್ಯವನ್ನು ಕಾಪಾಡಬೇಕು. ಎಷ್ಟು ಜನಕ್ಕೆ ಸತ್ಯ ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ. ಇದು ವಾಕ್ಯದ ರಹಸ್ಯ. ಈ ವಾಕ್ಯವನ್ನು ದಿನ ಒಂದು ಡಿಸೈಡ್ ಮಾಡಿ, ದೇವರೇ ಇವತ್ತು ಈ ವಾಕ್ಯ ಪಾಲಿಸ್ತೀನಿ, ಈ ವಾಕ್ಯವನ್ನು ಕೈಕೊಳ್ತೀನಿ, ಇದಕ್ಕೆ ಶಕ್ತಿ ಕೊಡಿ, ಇದಕ್ಕೆ ನನಗೆ ಬೇಕಾಗಿರೋ ಕೃಪೆಯನ್ನು ಕೊಡಿ, ಇದನ್ನ ಎಲ್ಲ ನಿನ್ನೊಟ್ಟಿಗೆ ನಡೆಯೋ ಕೃಪೆ. ಆ ರೀತಿ ನೀವು ಪ್ರಾರ್ಥನೆ ಮಾಡಿ ಒಂದೊಂದು ವಾಕ್ಯ ಫಾಲೋ ಮಾಡೋದಕ್ಕೆ ಚಾಲೆಂಜ್ ಆಗಿ ನೀವು ಒಂದೊಂದು ದಿನವನ್ನು ತೆಗೆದುಕೊಳ್ಬೇಕು. ಪ್ರೀತಿಸ್ರಿ. ಅವತ್ತು ನೀವು ಆ ತೀರ್ಮಾನ ಮಾಡ್ಕೊಂಡು ಹೋಗ್ತೀರಾ, ಅವತ್ತೇ ನಿಮ್ಮನ್ನ ಬೈಯೋರು ಎದ್ದೋಳ್ತಾರೆ, ಅವತ್ತೇ ನಿಮ್ಮನ್ನು ನಿಷ್ಠೂರ ಮಾಡ್ಕೊಳ್ಳೋರು ಬರ್ತಾರೆ, ಅವತ್ತೇ ನಿಮಗೆ ಜಾಸ್ತಿ ಟಾರ್ಚರ್ ಕೊಡೋರು ನಿಮ್ಮ ಮುಂದೆ ಇರ್ತಾರೆ, ನಿಮ್ಮ ದ್ವೇಷಿಸೋರು ಇರ್ತಾರೆ. ಪರವಾಗಿಲ್ಲ, ಅವತ್ತು ನಿಮ್ಮ ತೀರ್ಮಾನ ಏನು? ಪ್ರೀತಿಸ್ಬೇಕು. ಆಗ ಈ ವಾಕ್ಯವನ್ನು ನೀವೇನು ಮಾಡಬೇಕು? ಕಾಪಾಡಬೇಕು. ಅವ್ರು ಬೈದ್ರ ಸಾರಿ, ತಗ್ಗಿಸ್ಕೊಳ್ಳಿ, ಪರವಾಗಿಲ್ಲ. ಅವ್ರಿಗೆ ಇಷ್ಟ ಇಲ್ವಾ? ಅವ್ರ ಮುಖ ನೋಡೋಕೆ ಹೋಗಬೇಡಿ, ಮಾತಾಡಬೇಡಿ. ದೂರ ಇರೋಕ್ಕೆ ಇಷ್ಟಪಡ್ದ ದೂರ ಇರಿ. ಬಟ್ ನೀವು ಏನು ಹೊತ್ತು ತೀರ್ಮಾನ? ಪ್ರೀತಿ ಮಾಡಬೇಕಾ? ಪ್ರೀತಿ ಮಾಡಬೇಕು. ಹೇಗೆ ನಿಮ್ಮನ್ನು ನೀವು ಹೇಗೆ ಪ್ರೀತಿ ಮಾಡ್ಕೊಳ್ತೀವಿ ಹಾಗೆ. ಒಂದನೇದಾಗಿ. ಎರಡನೇ ದಿವಸ ಭಯಪಡಬೇಡ, ನಾನೇ ನಿನ್ನೊಂದಿಗೆ ಇರ್ತೀನಿ ಅಂತ ಒಂದು ವಾಗ್ದಾನ. ಆಗ ದೇವರೇ ಇವತ್ತೇನಾದರೂ ಭಯಪಡಬಾರ್ದು. ಅವತ್ತೇ ಏನಾಗುತ್ತೆ? ತುಂಬ ಲೇಟಾಗಿ ಮನೆಗೆ ಬರಬೇಕಾಗುತ್ತೆ. ಅವತ್ತು ಕತ್ಲಾಗ್ತಾರೆ, ಇನ್ನು ಗಾಡಿಗಳು ಸಿಕ್ಕಿರೋದಿಲ್ಲ. ಅಲ್ಲಿ ಇನ್ನೂ ಆ ದಿನ ಏನೋ ಭಯಾನಕ ವಿಷಯಗಳು ನಡೆದಿರುತ್ತೆ. ಕೆಲಸದಲ್ಲಿ ಏನೋ ಒಂದು ಭಯ ಸಂಭವಿಸೋ ಥರ ಏನೋ ನಡೆದಿರುತ್ತೆ. ಯಾರೋ ಬಂದು ಬೈತಾರೆ, ಏನೇನೋ ಭಯ. ಅಲ್ಲೆಲ್ಲೂಯ್ಯ, ಅವತ್ತೇ ಬರುತ್ತೆ. ಅವತ್ತು ಈ ವಾಕ್ಯ ನೀವೇನು ಮಾಡಬೇಕು? ಕಾಪಾಡಬೇಕು. ನಾನು ಭಯ ಪಡೋದಿಲ್ಲ, ನಾನು ಭಯ ಪಡೋದಿಲ್ಲ, ನನ್ನೊಟ್ಟಿಗೆ ದೇವ್ರು ಇರ್ತೀನಿ ಅಂತ ಹೇಳಿದ್ರೆ ನಾನು ಭಯ ಪಡೋದಿಲ್ಲ. ಭಯ ಪಡೋದ್ರೆ ಧೈರ್ಯ ಪಡಿಸ್ಕೊಂಡು ವಾಕ್ಯದ ಪ್ರಕಾರ ಧೈರ್ಯಪಡಿಸ್ಕೊಂಡು ದಿನಕ್ಕೆ ಒಂದು ವಾಕ್ಯ, ದಿನಕ್ಕೆ ಒಂದು ವಾಕ್ಯ, ದಿನಕ್ಕೆ ಒಂದು ವಾಕ್ಯ ಬಲಪಡಿಸ್ಕೊಳ್ತಾ ಇರ್ರಿ. ವಾಕ್ಯವನ್ನು ಕಾಪಾಡ್ತಾ ಇರ್ರಿ. ಆಗ ನಿನಗಾಗಿ ತೆರೆದಿಟ್ಟಿರುವ ಆ ಬಾಗಿಲೊಳಗಿರುವ ಎಲ್ಲ ಆಶೀರ್ವಾದ ನಿನ್ನ ಜೀವನದಲ್ಲಿ ಯೇಸು ನಾಮದಲ್ಲಿ ಬರ್ತದೆ ಮಗಳೇ. ಅಲ್ಲೆಲ್ಲೂ ಯೇಸು ನಾಮದಲ್ಲಿ ಬರ್ತದೆ ಮಗನೇ. ನಿನಗೆ ವಿವಾಹಕ್ಕೆ ಅನೇಕ ದಿನಗಳಿಂದ ತಡೆ ಆಗ್ತಾ ಇದೆಯಾ? ಖಂಡಿತ ನೆರವೇರ್ತದೆ. ವಾಕ್ಯವನ್ನು ಮಾತ್ರ ನೀನು ಕಾಪಾಡೋನಾಗಿರು. ನಿನಗೋಸ್ಕರ ಆಲ್ರೆಡಿ ದೇವರು ತೆರೆದಿರೋ ಬಾಗಿಲನ್ನೇ ಇಟ್ಟಿದ್ದಾರೆ. ಕ್ಲೋಸ್ ಆಗಿರೋ ಡೋರ್ ಅಲ್ಲ, ಓಪನ್ ಅಲ್ಲಿರೋ ಡೋರ್ ಇಟ್ಟಿದ್ದಾರೆ. ಅಲ್ಲಿ ಎಲ್ಲ ಕೂಡ ರೆಡಿಯಾಗಿದೆ, ಡೋರ್ ಓಪನ್ ಆಗಿದೆ. ಇನ್ನು ನೀನು ಹೋಗಿ ಎತ್ತು ಅದನ್ನು ಅನುಭವಿಸೋದಷ್ಟೆ. ನೀನು ಅನುಭವಿಸೋದಷ್ಟೇ ಕಾದಿರೋದು. ಅದಕ್ಕೆ ನೀನು ಅದನ್ನು ಅನುಭವಿಸ್ಬೇಕಾದ್ರೆ ಸುಮ್ಮನೆ ಇಲ್ಲ. ಆ ತೆರೆದ ಬಾಗಿಲೊಳಗಡೆ ನಿನಗೆ ಬೇಕಾದ ಆಶೀರ್ವಾದ ನೀನು ಎತ್ಕೊಳ್ಬೇಕಂದ್ರೆ ಈ ದಿನ ನೀನು ವಾಕ್ಯವನ್ನು ಕಾಪಾಡಬೇಕು. ಈ ರೀತಿ ದಿನಕ್ಕೆ ಒಂದು ಕಾರ್ಯವನ್ನು ಪ್ರಿಯರೇ ಯೇಸುವಿನ ನಾಮದಲ್ಲಿ ಅಭ್ಯಾಸ ಮಾಡ್ಕೊಳ್ರಿ. ನೋಡ್ರಿ, 1 ಅರಸು 17ನೇ ಅಧ್ಯಾಯ ನಮ್ಮೆಲ್ಲರಿಗೂ ಕೂಡ ಪರಿಚಯ ಇರುವ ಒಂದು ಅಧ್ಯಾಯ. ಎಲಿಯನನ್ನು ಗೊತ್ತಿಲ್ಲದಿರೋರು ಯಾರಿಲ್ಲ. ಅನೇಕ ಬಾರಿ ನಾವು ಸಭೆಗಳಲ್ಲಿ ಕೇಳಿರ್ತೇವೆ, ಯೂಟ್ಯೂಬ್ಗಳಲ್ಲಿ ನೋಡಿರ್ತೇವೆ. ಅನೇಕರ ಮೇಲೆ ಆ ಅಭಿಷೇಕ ಬೇಕು ಅಂತ ಕೂಡ ನಾವು ಕೆಲವು ವೇಳೆ ಪ್ರಾರ್ಥನೆ ಮಾಡಿರ್ತೇವೆ ಬೇರೆ. ಆಗ ಆ ಎಲಿಯನನ್ನು ದೇವ್ರು ಏನು ಮಾಡ್ತಾರೆ? ಒಂದು ಚಾರೆಪ್ತ ಊರಿಗೆ, ಒಂದು ವಿಧವೆ ಮನೆಗೆ ಕಳಿಸ್ತಾರೆ. ಅಲ್ಲೆಲ್ಲೂಯ್ಯ, ನಾನು ನಿನ್ನನ್ನು ಪೋಷಿಸೋದಕ್ಕೆ ಅಲ್ಲಿ ಬೇಕಾದ ಎಲ್ಲವನ್ನ ಸಿದ್ಧ ಮಾಡಿದ್ರೆ ನೀನು ಹೋಗು ಎಂಬುದಾಗಿ ದೇವರು ಹೇಳಿ ಕಳಿಸ್ತಾರೆ. ಆಗ ಆ ಚಾರೆಪ್ತ ಊರಿಗೆ ಒಂದು ವಿಧವೆ ಮನೆ ಹತ್ರ ಬರಬೇಕಾದ್ರೆ ಆ ವಿಧವೆ ಏನು ಮಾಡ್ತಿರ್ತಾಳೆ? ಅಲ್ಲಿ ಕೆಲವು ಕಡ್ಡಿಗಳನ್ನು, ಅಂದರೆ ಸೌದೆಗಳನ್ನೆಲ್ಲ, ಚಿಕ್ಕ ಚಿಕ್ಕ ಕಡ್ಡಿ ಮರಗಳೆಲ್ಲ ಆಯ್ಕೊಳ್ತಾ ಇರ್ತಾಳೆ. ಯಾಕೆ ಅಂದರೆ ಆ ದೇಶದಲ್ಲಿ, ಚಾರೆಪ್ತದಲ್ಲಿ ಭಯಂಕರವಾದ ಒಂದು ಬರಗಾಲ, ಘೋರವಾದ ಒಂದು ಬರಗಾಲ, ಕ್ಷಾಮ. ಅಲ್ಲೆಲ್ಲೂಯ್ಯ. ಆಗ ಅವಳ ಹತ್ರ ಏನಿರ್ತದೆ ಅಂದರೆ ಒಂದಿಷ್ಟೇ ಇಷ್ಟು ಹಿಟ್ಟು, ಅಂದರೆ ಚಪಾತಿ ರೊಟ್ಟಿ ಎಲ್ಲ ಮಾಡ್ತೀವಿ ಅಷ್ಟೇ ಇಷ್ಟು ಹಿಟ್ಟು, ಹಸಿಟ್ಟು ನಾವು ಹೇಗೆ ಬೇಕಾದ್ರೂ ಅಷ್ಟು ಇರ್ತದೆ. ಒಂದೇ ಒಂದು ಮೊಗೆ ಎಣ್ಣೆ ಇರ್ತದೆ. ಆಗ ಅವಳು ಏನು ಮಾಡೋಕ್ಕೆ, ಈ ಹೊತ್ತಿಗೆ ಮಾತ್ರ ಆಹಾರ ಇದೆ ಇವತ್ತು, ಅದಕ್ಕೆ ಸರಿ ಸ್ವಲ್ಪ ಕಡ್ಡಿಗಳನ್ನೆಲ್ಲ ಹಾಕ್ಕೊಂಡು ಹಾಗೆಲ್ಲ ಸೌದೆಲ್ಲ ಅಡುಗೆ ಮಾಡ್ತಾರಲ್ಲ. ಈಗ ನಮ್ಮ ಥರ ಎಲ್ಲ ಕರೆಂಟ್ ಸ್ಟವ್, ಗ್ಯಾಸು, ಸಿಲಿಂಡ್ರ್ ಏನೂ ಇರಲಿಲ್ಲ. ಅದಕ್ಕೆ ಅವಳು ಏನು ಮಾಡ್ತಾರೆ? ಕಡ್ಡಿಗಳನ್ನ ಹಾಕ್ಕೊಂಡು ಇನ್ನು ಸರಿ ಇವತ್ತು ಊಟ ಮಾಡಿ ನಮ್ಮ ಪರಿಸ್ಥಿತಿ ಇಷ್ಟೇ ಅನ್ನೋ ರೀತಿಲಿ ಆಕೆ ಕಡ್ಡಿ ಹಾಕ್ಕೊಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಎಲಿಯನು ಬರ್ತಾರೆ. ಎಲಿಯ ಬಂದು ಹೇಳ್ತಾರೆ, ಅಮ್ಮ ನನಗೆ ಕುಡಿಯೋದಕ್ಕೆ ಒಂದು ಸ್ವಲ್ಪ ನೀರು ಕೊಡಿ ಎಂಬುದಾಗಿ. ಸರಿ ಎಂಬುದಾಗಿ ಆಕೆ ಆ ನೀರನ್ನು ಎತ್ತಿಕೊಂಡು ಬರೋದಕ್ಕಾಗಿ ಹೋಗ್ತಾ ಇರ್ತಾಳೆ. ಹೋಗುವಾಗ ಮತ್ತೆ ಎಲಿಯ ಕರೆದು ಕೇಳ್ತಾರೆ, ಅಮ್ಮ ನೀನು ಹಾಗೆ ಬರಬೇಕಾರೆ ನನಗೆ ಒಂದು ಚಿಕ್ಕ ರೊಟ್ಟಿ ಮಾಡ್ಕೊಂಡು ತಗೊಂಡು ಬಾ ಅಂತ. ಆಗ ಆಕೆ ಹೇಳ್ತಾಳೆ, ಅಯ್ಯ ನಮ್ಮ ಮನೇಲಿ ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆನೇ ಇರೋದು, ಈ ಹೊತ್ತಿಗೆ ನಾನು ನನ್ನ ಮಗ ಇಬ್ಬರು ತಿಂದು ಸಾಯ್ಬೇಕಷ್ಟೇ, ಬೇರೆ ಏನೂ ಇಲ್ಲ ನನಗೆ ಎಂಬುದಾಗಿ ಹೇಳ್ತಾಳೆ. ಆಗ ಎಲಿಯನು ಹೇಳ್ತಾರೆ, ನೀನು ಹೋಗಿ ನಾನು ಹೇಳಿದ್ದನ್ನು ಮಾಡಿಕೊಂಡು ಬಾ ಎಂಬುದಾಗಿ ಒಂದೇ ಮಾತು. ಆಗ
ಮೊದಲನೇದಾಗಿ ಆ ವಾಕ್ಯಕ್ಕೆ ಏನಾಗ್ತಾಳೆ, ವಿಧೇಯಳಾಗ್ತಾಳೆ. ಆ ವಾಕ್ಯವನ್ನು ಅವಳು ಕಾಪಾಡ್ತಾಳೆ ಪ್ರಿಯರೇ. ಹಲ್ಲೆಲೂಯ. ತಕ್ಷಣ ಎಲಿಯನು ಹೇಳಿದ ಹಾಗೆ ರೊಟ್ಟಿಯನ್ನು ಮಾಡ್ಕೊಂಡ್ಬಂದು ಕೊಡ್ತಾಳೆ. ನೋಡ್ರಿ, ಯಾವಾಗ ಅವಳ ವಾಕ್ಯವನ್ನು ಕಾಪಾಡಿದ್ಲೋ ಅವಳಿಗಾಗಿ ತೆರೆದಿಟ್ಟ ಆ ಬಾಗಿಲಲ್ಲಿದ್ದ ಆಶೀರ್ವಾದ ಆ ಇಡೀ ದೇಶದಲ್ಲಿ ಬರಗಾಲ ಮುಗಿಯೋವರೆಗೂ ಅದ್ಭುತವಾಗಿ ಅನುಭವಿಸಿದ್ಲು. ಇಡೀ ದೇಶಕ್ಕೆ ಗೊತ್ತಾಗಿರ್ತದೆ, ಊರೆಲ್ಲ ಗೊತ್ತಾಗಿರ್ತದೆ, ಅಪ್ಪ ಈ ರೀತಿ ಚಾರಪ್ತದಲ್ಲಿ ಇಂಥ ವಿಧವೆ ಮನೆಯಲ್ಲಿ ಮಾತ್ರ ಆಹಾರದ ಕೊರತೆ ಇರಲಿಲ್ವಂತೆ ಎಂಬುದಾಗಿ. ಹೌದು, ನೀನು ವಾಕ್ಯವನ್ನು ಪಾಲಿಸುವಾಗ, ವಾಕ್ಯವನ್ನು ಕೈಕೊಳ್ಳುವಾಗ, ಅದನ್ನು ಕಾಪಾಡುವಾಗ ಒಂದನೇದಾಗಿ ನಿನ್ನಲ್ಲಿ ಕೊರತೆನೇ ಇಲ್ಲದಂತೆ ನಿನ್ನ ಆಶೀರ್ವಾದವಾಗಿರ್ತೀಯ. ಎರಡನೇದಾಗಿ ನಿನ್ನ ಆಶೀರ್ವಾದ ಅಭಿವೃದ್ಧಿ ಇಡೀ ಲೋಕಕ್ಕೆ ಗೊತ್ತಾಗ್ತದೆ, ನೀನಿರುವ ಊರಿಗೆ ಗೊತ್ತಾಗ್ತದೆ, ನಿನ್ನ ಬಂಧುಗಳಿಗೆ ಗೊತ್ತಾಗ್ತದೆ, ನೀನು ಕೆಲಸ ಮಾಡೋ ಜಾಗದಲ್ಲಿರೋ ಎಲ್ಲರಿಗೂ ಗೊತ್ತಾಗ್ತದೆ. ಪ್ರತಿ ಸ್ಥಳದಲ್ಲಿ ನಿನ್ನ ಕುರಿತು ಒಂದು ಒಳ್ಳೆಯ ಅಭಿಪ್ರಾಯ ಏರ್ಪಡ್ತದೆ. ಹಲ್ಲೆಲೂಯ. ಆದ್ದರಿಂದ ಪ್ರಿಯರೇ, ನೋಡ್ರಿ, ಆ ಊರಲ್ಲಿ ಬರಗಾಲ ನೀಗೋರ್ಗು ಅವ್ರಿಗೆ ಎಣ್ಣೆಗೋ ಹಿಟ್ಟಿಗೋ ಯಾವುದಕ್ಕೂ ಕೊರತೆ ಇಲ್ಲ. ಅಷ್ಟು ಸೂಪರ್ ಆಗಿ ದೇವರು ಪೋಷಿಸಿದ್ರು. ಯಾಕಂದ್ರೆ ತೆರೆದ ಬಾಗ್ಲು ಆಲ್ರೆಡಿ ದೇವ್ರು ಇಟ್ಟಿದ್ರು. ಆದ್ರೆ ಅವಳು ಆ ವಾಕ್ಯನ ಯಾವಾಗ ಕಾಪಾಡ್ಬಿಟ್ಲೋ ಆವಾಗ ಅವಳಿಗಾಗಿ ತೆರೆದಿಟ್ಟ ಬಾಗ್ಲಲ್ಲಿ ಇದು ಆಶೀರ್ವಾದ ಬರ್ತಾನೇ ಐತಿ ಯೇಸು ನಾಮದಲ್ಲಿ. ಹಲ್ಲೆಲೂಯ. ಆದ್ರಿಂದ ನಾವು ಯಾವಾಗಲೂ ನಮ್ಮ ಮೈಂಡಲ್ಲಿ ಒಂದು ಇರಬೇಕು, ವಾಕ್ಯ ಕಾಪಾಡಬೇಕು. ಎಲ್ಲೋ ಏನೋ ನಡೀತಾ ಇದೆ, ಆಗ ನಿನ್ನ ಮೈಂಡಿಗೆ ಬರಬೇಕು, ನಾನು ದೇವರ ಮಗಳು, ನಾನು ದೇವರ ಮಗ, ಈ ವಾಕ್ಯ ರೀತಿ ಇದೆ, ಈ ವಾಕ್ಯವನ್ನು ನೀನು ಕಾಪಾಡಲೇಬೇಕು. ಏನಂತ ಹೇಳಿದೆ? ತಾಳ್ಮೆಯಿಂದ ಇರಬೇಕು, ತಗ್ಗಿಸ್ಕೋಬೇಕು, ಕ್ಷಮಿಸ್ಬೇಕು, ಪ್ರೀತಿಸ್ಬೇಕು, ಭಯ ಪಡಬಾರ್ದು, ಚಿಂತಿಸಬಾರ್ದು. ಎಷ್ಟೋ ವಾಕ್ಯ ಇದೆ ಸತ್ಯವೇದದಲ್ಲಿ. ನೀವು ವಾಕ್ಯಗಳು ಓದಿದ್ರೇನೆ ನಿಮ್ಗೆ ಆ ಟೈಮ್ಗೆ ಮನಸ್ಸಿಗೆ ಬರ್ತದೆ. ಆಗ ಮಾತ್ರನೇ ನಿಮಗೆ ಪರಿಶುದ್ಧಾತ್ಮನ ಲೀಡ್ ಮಾಡಲಿಕ್ಕೆ ಸಾಧ್ಯ. ಆಗ ನೀವು ಆ ಸಮಯದಲ್ಲಿ, ಆ ಕ್ಷಣದಲ್ಲಿ ಆ ವಾಕ್ಯಗಳನ್ನು ಕಾಪಾಡಿಬಿಟ್ರಿ ಅಂದ್ರೆ ಈ ತೆರೆದ ಬಾಗಿಲಲ್ಲಿರೋ ಎಲ್ಲ ಆಶೀರ್ವಾದ ಪ್ರಿಯರೇ ನಿಮ್ಮದೇ. ಹಲ್ಲೆಲೂಯ. ಈ ರೀತಿ ನೀವು ವಾಕ್ಯ ಯಾವಾಗೆಲ್ಲ ಕಾಪಾಡ್ತಿರೋ ಆಗ ನಿಮಗೆ ಒಂದು ಆಶೀರ್ವಾದ. ಹಲ್ಲೆಲೂಯ. ನೋಡ್ರಿ, ಒಂದು ಬಡ ತಾಯಿ, ಅವಳ ಹೆಸರೇ ಹಾಗೆ ಬರ್ದಿರ್ತಾರೆ. ಒಂದು ಬಡ ತಾಯಿ, ಒಂದು ಬಡ ವಿಧವೆ ಏನ್ ಮಾಡ್ತಾಳೆ, ಒಂದು ದಿನ ಸಭೆಯಲ್ಲಿ ನಾವೆಲ್ಲ ಕಾಣಿಕೆ ಹಾಕ್ತೀವಲ್ಲ, ಆ ರೀತಿ ಕಾಣಿಕೆ ಹಾಕಬೇಕಾದ್ರೆ ಎಲ್ಲರೂ ಕಾಣಿಕೆ ಆಗ್ತಾ ಇದ್ದಾರೆ. ಯೇಸುಸ್ವಾಮಿ ಅದನ್ನು ಗಮನಿಸಿ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವಾಗಲೂ ಕರ್ತನ ಮಾಡೋ ಪ್ರತಿ ವಿಷಯವನ್ನು ಗಮನಿಸ್ತಾರೆ. ಯಾಕಂದ್ರೆ ಅವರು ಒಳ್ಳೆ ತಂದೆ ಮಾತ್ರವೇ ತನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಬರ್ತಾರೆ ಅನ್ನೋದನ್ನ ಒಳ್ಳೆ ತಂದೆ ತಾಯಿ ಮಾತ್ರ ಗಮನಿಸೋಕೆ ಸಾಧ್ಯ. ಹಾಲೆಲೂಯ. ಇನ್ನು ಕೆಲವರು ಏನ್ ಗೊತ್ತಾ, ಎಷ್ಟೋ ಕುಟುಂಬಗಳಲ್ಲಿ ದಿನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ. ಹಾಲೆಲೂಯ. ಅವ್ರನ್ನ ವಿಚಾರಿಸೋದಿಲ್ಲ, ಅವ್ರನ್ನ ಕಂಡುಕೊಳ್ಳೋದಿಲ್ಲ. ಎಷ್ಟೋ ಯವನ ಮಕ್ಕಳು ಕುಗ್ಗಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಪ್ರೀತಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಲೋಕದ ಪ್ರೀತಿಗೆ ಹೋಗಿ 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 ಎಷ್ಟೋ ಜನರ ಜೀವನ ಹಾಳಾಗಿದೆ, ಅವ್ರ ಪರಿಸ್ಥಿತಿಗೆ ಅದಲು ಬದಲಾಗಿದೆ ಪ್ರಿಯರೇ. ದಯವಿಟ್ಟು ಈ ಸಮಯದಲ್ಲಿ ಒಂದು ವಿಷಯ ಹೇಳ್ತೀನಿ, ತಂದೆ ತಾಯಿಗಳಾದ ನೀವುಗಳು ಮಕ್ಕಳ ಜೊತೆ ಸಮಯ ಕಳೆಯಿರಿ, ನಿಮ್ಮ ಪ್ರೀತಿಯನ್ನು ಹಂಚಿರಿ. ಬೇರೆ ಪ್ರೀತಿಗೆ ಅವರು ಹೋಗೋದಕ್ಕೆ ಅವಕಾಶ ಕೊಡಬೇಡ್ರಿ. ನಿಮ್ಮ ಪ್ರೀತಿ ಯಾವಾಗ ಕಡಿಮೆ ಆಗುತ್ತೋ ಅವರು ಲೋಕದ ಪ್ರೀತಿಗಳಿಗೆ ಆಕರ್ಷಿತರಾಗ್ತಾರೆ, ಅದರಿಂದ ಸ್ಪರ್ಶಿಸಲ್ಪಡ್ತಾರೆ. ಬೇಡ, ದಯವಿಟ್ಟು ಸಮಯ ಕೊಡ್ರಿ. ಹಾಲೆಲಿ. ಆಗ ಆ ಒಳ್ಳೆ ತಂದೆ ಆ ಕಾಣಿಕೆ ಪೆಟ್ಟಿಯೊಳಗೆ ಹಾಕೋ ಒಂದೊಂದು ಕಾಣಿಕೆಯನ್ನು ಗಮನಿಸ್ತಾ ಇದ್ರು. ಆಗ ಎಲ್ಲರೂ ಹಾಕಿದ್ದಕ್ಕಿಂತ ಆ ಬಡ ತಾಯಿ ಹಾಕಿದ ಕಾಣಿಕೆ ಅಲ್ಲಿ 2 ಕಾಸು ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿದೆ. ಅದನ್ನು ದೇವರು ಹೇಳ್ತಾರೆ, ನೀವೆಲ್ಲ ನಿಮಗಿರೋಗಳಲ್ಲಿ ಹಾಕಿದ್ದೀರ. ಹಾಲೆಲೂಯ. ನಿಮಗಾಗಿ ಮಿಕ್ಕದ್ರಲ್ಲಿ ಹಾಕಿದ್ದೀರ, ಆದರೆ ಈಕೆಯೋ ತನ್ನ ಜೀವನವನ್ನೇ ಹಾಕಿದ್ದಾಳೆ ಎಂಬುದಾಗಿ ದೇವ್ರ ವಾಕ್ಯ ಇದೆಲ್ಲ. ಅದರಲ್ಲೊಂದು ಪಾಲು ಕೊಡಬೇಕು. ಹಾಲೆಲೂಯ. ನಮ್ಮನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ದೇವ್ರ ವಾಕ್ಯ ಇದೆಲ್ಲ ಪ್ರಿಯರೇ. ಹಾಲೆಲೂಯ. ಆ ವಾಕ್ಯವನ್ನು ಆಕೆ ಸರಿಯಾಗಿ ಕಾಪಾಡಿದ್ಲು. ಹಾಲೆಲೂಯ. ಆ ವಾಕ್ಯವನ್ನು ಕೈಕೊಂಡು ಕಾಪಾಡೋದು ಕೈಕೊಳ್ಳೋದು ಎಲ್ಲ ಒಂದೇ. ಆ ರೀತಿ ಮಾಡಿದ್ದಕ್ಕೆ ಇವತ್ತಿನವರೆಗೂ ಅವಳ ಹೆಸರು ಎಲ್ಲರೂ ನಾವು ಮಾತನಾಡ್ತಾ ಇದ್ದೇವೆ. ಹಾಲೆಲೂಯ. ಹೌದು, ನೀನು ವಾಕ್ಯವನ್ನು ಕಾಪಾಡುವಾಗ, ನೀನು ಆ ವಾಕ್ಯವನ್ನು ಕೈಕೊಳ್ಳುವಾಗ ನಿನ್ನ ಸಂತತಿ ತಲೆಮಾರುಗಳು ನಿನ್ನನ್ನು ನೆನಪಲ್ಲಿ ಇಟ್ಕೊಳ್ತಾರೆ. ಈ ರೀತಿ ನನ್ನ ಅಜ್ಜಿ ಇದ್ರು, ನನ್ನ ತಾತ ಇದ್ರು, ನನ್ನ ಮುತ್ತಜ್ಜಿ ಇದ್ರು, ನನ್ನ ಮುತ್ತಾತ ಇದ್ರು. ಹಾಲೆಲೂಯ. ನಮ್ಮ ವಂಶದಲ್ಲಿ ಈ ರೀತಿ ಒಬ್ರು ಇದ್ರು, ಅವ್ರು ಈ ರೀತಿ ನಡ್ಕೊಂಡ್ರಂತೆ. ಹಾಲೆಲೂಯ. ಈಗ ನಮಗೆ ಪಾಠ ಪುಸ್ತಕದಲ್ಲೆಲ್ಲ ಇರ್ತದಲ್ವ, ಈಗ ಚಾಮರಾಜ ಒಡೆಯರ್, ಮೈಸೂರಿನ ಅರಮನೆ ಆದರೆ ಹಿಸ್ಟ್ರಿ, ಅವರ ತಾತ ಮುತ್ತಾತ ಅವ್ರ ಕಾರ್ಯಗಳೆಲ್ಲ ಇರ್ತವೆ ನೋಡ್ರಿ ಪ್ರಿಯರೇ. ಆಗ ಈ ಥರ ನಮ್ಮ ತಲೆಮಾರುಗಳು, ನಮ್ಮ ಸಂತತಿಗಳು, ನಮ್ಮ ವಂಶಸ್ಥರು, ನಮ್ಮ ಕುಟುಂಬಗಳು ನಮ್ಮ ನೆನೆಸ್ಕೊಳ್ಬೇಕಂದ್ರೆ ವಾಕ್ಯವನ್ನು ಕಾಪಾಡುವವರಾಗಿರ್ಬೇಕು, ವಾಕ್ಯವನ್ನು ಕೈಕೊಳ್ಳುವವರಾಗಿರಬೇಕು. ನಿಶ್ಚಯವಾಗಿ ಪ್ರಿಯರೇ, ಈ ವಾಕ್ಯವನ್ನು ಕೈಕೊಳ್ಳುವ ವಿಷಯದಲ್ಲಿ, ಕಾಪಾಡೋ ವಿಷಯದಲ್ಲಿ ಗಮನ ಹರಿಸ್ರಿ. ಏನೋ ವಾಕ್ಯ ಓದಿದೆ, ಏನೋ ಪ್ರೇಯರ್ ಮಾಡಿದೆ, ಏನೋ ಚರ್ಚ್ಗೆ ಹೋದೆ, ಎಲ್ಲೋ ಒಂದು ಮೀಟಿಂಗ್ ಅಟೆಂಡ್ ಮಾಡಿದೆ, ಏನೋ ಪ್ರಸಂಗ ಮಾಡಿದೆ, ಏನೋ ಕೇಳಿದೆ, ಏನೋ ಆರಾಧನೆ ನಡೆಸಿದೆ, ಬೇಡ.
ಅಲ್ಲೆಲ್ಲೂಯ್ಯ. ಅದನ್ನು ಕಾಪಾಡೋದ್ರಲ್ಲಿ ಬಹಳ ಬಹಳ ಜಾಗರೂಕನಾಗಿ, ಅಯ್ಯೋ ವಾಕ್ಯ ಈ ರೀತಿ ಹೇಳಿದೆಪ್ಪ, ನಾನು ಹೇಗೆ ಈಗ ಸಿಟ್ಟು ಮಾಡ್ಕೊಳ್ಳೋದು, ಹೇಗೆ ಇನ್ನೊಬ್ರು ನಾನು ದೂಷಿಸೋದು, ನಾನು ಬಲಿಪೀಠ ಹತ್ಬೇಕಲ್ವ, ಹೇಗೆ ಮಾತಾಡೋದು. ಅಲ್ಲೆಲ್ಲೂಯ್ಯ. ಕಲ್ಮಶ ಇಟ್ಕೊಂಡು ಏನೇನು ಇಟ್ಕೊಂಡು ಬಲಿಪೀಠ ಹತ್ತೋದಕ್ಕೆ ಸಾಧ್ಯ ಇಲ್ಲ. ಆತನ ಯಜ್ಞವೇದಿ ಮುಂದೆ ನಿಲ್ಬೇಕಾದ್ರೆ ಅದಕ್ಕೆ ತಕ್ಕ ಯೋಗ್ಯತೆ ಉಳ್ಳವರಾಗಿ ನಾವಿರಬೇಕು. ಅಲ್ಲೆಲ್ಲೂಯ್ಯ. ಪ್ರಿಯರೇ, ಪ್ರತಿದಿನ ಪ್ರಾರ್ಥಿಸುವಾಗ ನಿಮಗೆ ಏನೇನು ದೇವರು ನಿಮ್ಮ ಕಾರ್ಯಗಳನ್ನು ಸರಿ ಮಾಡಿಕೊಳ್ಳಕ್ಕೆ ಹೇಳ್ತಾರೆ, ದಯವಿಟ್ಟು ಸರಿ ಮಾಡಿಕೊಂಡು ಆ ವಾಕ್ಯವನ್ನು ಕಾಪಾಡುವವರಾಗಿ. ಅಲ್ಲೆಲ್ಲೂಯ್ಯ. ಖಂಡಿತವಾಗಿ ಈ ದಿನ ನೀವೊಂದು ತೀರ್ಮಾನ ಮಾಡಿ, ದೇವರೇ ನಾನು ವಾಕ್ಯವನ್ನು ಕೈಕೊಂಡು ನಡೆಯೋದಕ್ಕೆ ಕೃಪೆ ಕೊಡು, ನಿಮ್ಮ ವಾಕ್ಯವನ್ನು ಕಾಪಾಡೋದಕ್ಕೆ ಕೃಪೆ ಕೊಡಿ ಎಂಬುದಾಗಿ ಪ್ರಿಯರೇ ನೀವು ಪ್ರಾರ್ಥನೆ ಮಾಡಿ. ದಿನ ಏನೋ ಓದ್ದೆ ಪ್ರಾರ್ಥನೆ ಮಾಡ್ತೇವೆ ಹೋದೆ ಎಂಬುದಾಗಿ ಪ್ರಿಯರೇ ನೀವಿರಬೇಡಿ. ಅಲ್ಲೆಲ್ಲೂಯ್ಯ. ಖಂಡಿತವಾಗಿ ಈ ವಾಕ್ಯಕ್ಕೆ ಕೊಡಬೇಕಾದ ಗೌರವ ಘನತೆಯನ್ನು ಸಲ್ಲಿಸ್ರಿ. ಆಲ್ರೆಡಿ ದೇವರು ನಿಮಗಾಗಿ ಒಂದು ಬಾಗಿಲು ಓಪನ್ ಮಾಡಿ ಇಟ್ಟಿದ್ದಾರೆ. ಅದರೊಳಗಡೆ ಆಶೀರ್ವಾದ, ಸಮಾಧಾನ, ಸಂತೋಷ, ನೆಮ್ಮದಿ ಎಲ್ಲ ಕೂಡ ನಮ್ಮದೇ. ಆಮೇಲೆ ಹೇಳಿ ಅಲ್ಲೆಲ್ಲೂಯ್ಯ. ಆಮೇಲೆ ಅಂತ ಹೇಳುವಾಗಲೇ ನಿಮ್ಮ ಆಶೀರ್ವಾದವನ್ನು ನೀವು ಸ್ವತಂತ್ರಿಸಿಕೊಂಡ್ರಿ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಅನೇಕ ವೇಳೆ ಅನೇಕರು ಆಮೇನ್ ಅಂತ ಹೇಳೋದೇ ಇಲ್ಲ, ಅಲ್ಲೆಲ್ಲೂಯ್ಯ ಅಂತೂ ಹೇಳೋದೇ ಇಲ್ಲ. ಆಮೇನ್ ಅಂತ ಹೇಳುವಾಗ ನಮಗೆ ದೇವರಾತ್ಮನೊಂದು ಮಾತು ಕೊಡುವಾಗ ಅದನ್ನು ನಾವು ಆಮೇನ್ ಅಂತ ಹೇಳಿದರೆ ಅದು ನಮ್ಮ ಜೀವನದಲ್ಲಿ ಹಾಗೆ ನೆರವೇರ್ತದೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಹಾಗೆಲ್ಲ ನಮ್ಮ ಅಜ್ಜಿ ಮುತ್ತಾತಗಳು ಹೇಳ್ತಾ ಇರ್ತಾರಲ್ವ, ಏನಾದರೂ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡು, ದೇವತೆಗಳು ಕೇಳಿಸ್ಕೊಳ್ತಾ ಇರ್ತಾರೆ ನಾವು ಮಾತಾಡೋದನ್ನು. ಅವ್ರು ಏನಾದರೂ ನಾವು ಮಾತಾಡೋಕೆ ತಥಾಸ್ತು ಅಂತ ಅಂದ್ಬಿಟ್ರೆ ಏನಾಗುತ್ತಂತೆ, ಅದು ಹಾಗೆ ನಡೀತದಂತೆ. ಅಲ್ಲೆಲ್ಲೂಯ್ಯ. ಆದರೆ ಅದು ನಮಗೆ ಗೊತ್ತಿಲ್ಲ, ಅದರ ಅನುಭವಗಳು ಗೊತ್ತಿಲ್ಲ. ಅನೇಕರು ಅದನ್ನು ಹಾದಿಯನ್ನು ದಾಟಿ ಬಂದಿರ್ಬೋದು. ಆದರೆ ಆಮೇನ್ ಅನ್ನೋದು ನಮಗೆ ಗೊತ್ತು. ಆಮೇನ್ ಅಂದರೆ ಅದು ಹಾಗೆ ನಡೀತದೆ. ಯಾರಾದರೂ ನಿಮ್ಮನ್ನು ಯೇಸು ನಾಮದಲ್ಲಿ ನಿನ್ನ ಆಶೀರ್ವದಿಸ್ತಾನೆ, ಯೇಸು ನಾಮದಲ್ಲಿ ನೀನು ಚೆನ್ನಾಗಿರ್ತೀಯ, ನಿನಗೆ ಒಳ್ಳೆ ಕೆಲಸ ಸಿಕ್ಕುತ್ತೆ, ಒಳ್ಳೆ ಹುಡುಗ ಸಿಗ್ತಾನೆ, ಒಳ್ಳೆ ಹುಡುಗಿ ಸಿಗ್ತಾಳೆ, ನಿನಗೆ ಗರ್ಭಫಲ ವರ್ಷ ಆಗುತ್ತೆ, ನಿನಗೆ ಒಳ್ಳೆ ಕೆಲಸ ಏನಾದರೂ ಹೇಳಿದ್ರೆ ಆಮೇನ್ 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 ಅಂತ ಆಕ್ಸೆಪ್ಟ್ ಮಾಡಿ. ಇಲ್ಲ ವಾಕ್ಯ ಬರ್ತಾ ಇದೆಯಾ, ಅಬ್ರಹಾಮನ ಆಶೀರ್ವದಿಸಿದ ದೇವರು ನಿನ್ನನ್ನು ಆಶೀರ್ವದಿಸ್ತಿರ್ತಿಲ್ಲ, ಆಮೇನ್ ಅಂತ ಹೇಳಿ. ಆಮೇನ್ ಅಂತ ಹೇಳುವಾಗ ನಿನ್ನ ಆಶೀರ್ವಾದಗಳನ್ನು ನೀನು ರಿಸೀವ್ ಮಾಡ್ಕೊಳ್ತೀಯ. ಅಲ್ಲೆಲ್ಲೂಯ್ಯ. ATM ಮಿಷನ್ಗೆ ಹೋಗ್ಬಿಟ್ಟು ATM ಕಾರ್ಡ್ ಹಾಕಿ, ಪಿನ್ ಹಾಕಿ, ಅಮೌಂಟ್ ಹಾಕಿ ಎಲ್ಲ ಆದಮೇಲೆ ಅದು ಹಣ ಆಚೆ ಬಂದರೆ ಸುಮ್ಮನೆ ನಿಂತ್ಕೊಂಡಿರ್ತೀರಾ? ಅಲ್ಲೆಲ್ಲೂಯ್ಯ. ಸುಮ್ಮನೆ ನಿಂತ್ಕೊಂಡಿರ್ತೀರಾ ಪ್ರಿಯರೇ? ಇಲ್ಲ. ತಕ್ಷಣ ಅದು ಬಂದ ಕೂಡಲೇ ಹೇಳ್ಕೊಳ್ತೀರಲ್ವ. ಅಮ್ಮೇನ್. ಅದೇ ರೀತಿ ಸಭೆಯಲ್ಲಿ ವಾಕ್ಯ ನಿನಗೆ ನೇರವಾಗಿ ಬರ್ತಿದ್ರೆ ಎಡ್ಕೊಬೇಕು. ಅಮ್ಮೇನ್ ಅಮ್ಮೇನ್ ಆಮೇನ್, ಇದು ನನಗೆ, ಇದು ಹಾಗೆ ಆಗಲಿ ಅಮ್ಮೇನ್ ಎಂಬುದಾಗಿ ಹೇಳ್ರಿ. ಅಲ್ಲೆಲ್ಲೂಯ್ಯ. ಯಾವಾಗಲೂ ಹಾಲೆಲ್ಲೂಯ್ಯ ಹೇಳೋ ಅಭ್ಯಾಸ ಇರಲಿ. ನಮಗೆಲ್ಲ ಒಂದು ಹೆಸರಿದೆ ಗೊತ್ತಾ, ಹಾಲೆಲ್ಲೂಯ್ಯ ಕೂಟದವರಂತೆ, ಹಾಲೆಲ್ಲೂಯ್ಯ ಗುಂಪಿನವರಂತೆ. ಎಷ್ಟೋ ಜನ ನನ್ನ ಗೇಲಿ ಮಾಡಿದ್ದಾರೆ ಆ ರೀತಿ. ಹೌದು, ಯಾರಿಲ್ಲ, ನನ್ನ ಸ್ವಂತ ಕುಟುಂಬದವರೇ ನನ್ನನ್ನು ಅನೇಕ ವೇಳೆ ರೀತಿ ಗೇಲಿ ಮಾಡಿದ್ದಾರೆ. ಹಾಲೆಲ್ಲೂಯ್ಯ. ಹಾಲೆಲ್ಲೂಯ್ಯ. ನನ್ನ ಅಜ್ಜಿ ಒಬ್ಬರಿದ್ರು, ಅವ್ರು ನಮ್ಮನ್ನು ಹಾಗೆ ಕರೆಯೋದು, ಹಾಲೆಲ್ಲೂಯ್ಯ ಗುಂಪವ್ರು ಬಂದುಬಿಟ್ರು, ಹಾಲೆಲ್ಲೂಯ್ಯ ಅವ್ರು ಬಂದುಬಿಟ್ರು ಅಂತ. ಅವ್ರಿಗೇನು ಗೊತ್ತು ಪ್ರಿಯದ್ರೆ ಟೇಸ್ಟ್. ಹಾಲೆಲ್ಲೂಯ್ಯ. ಹಾಲೆಲ್ಲೂಯ್ಯ. ಅದು ಟೇಸ್ಟ್ ಅವ್ರಿಗೆ ಗೊತ್ತಿಲ್ಲ, ಹೇಳಿದರೆ ಪರವಾಗಿಲ್ಲ ಬಿಡಿ. ಆದರೆ ಆ ಟೇಸ್ಟ್ ಗೊತ್ತಿರೋರು ಯಾರು ಏನು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ್ಯ ಅಂದರೆ ನನ್ನ ದೇವ್ರ ನಾಮಕ್ಕೆ ಮಹಿಮೆ ಆಗಲಿ. ಹೌದು, ನನ್ನ ದೇವ್ರ ನಾಮ ಯಾವಾಗಲೂ ಮಹಿಮೆ ಹೊಂದಬೇಕು. ಮಹಿಮೆ ಹೊಂದತಕ್ಕ ನಾಮ ಅದು ಅಲ್ವಾ. ನಮಗಾಗಿ ರಕ್ತ ಸುರಿಸಿದ್ದಾರೆ, ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ, ನನಗಾಗಿ ಮರಣವನ್ನು ಗೆದ್ದಿದ್ದಾರೆ, ನನಗಾಗಿ ತನ್ನ ಜೀವವನ್ನೇ ಕೊಟ್ಟು ತನ್ನ ಶರೀರದಲ್ಲಿ ಕೊನೆಯ ಹಾನಿ ರಕ್ತವನ್ನು ನನಗಾಗಿ ಸುರಿಸಿದ್ದಾರೆ. ಹಾಲೆಲ್ಲೂಯ್ಯ. ನಾನು ಅಳುವಾಗ ನನ್ನ ಕಣ್ಣೀರು ಒರೆಸಿದ್ದಾರೆ, ಚಿಂತೆಯಲ್ಲಿದ್ದಾಗ ನನ್ನ ಭಾರ ಹೊತ್ಕೊಂಡಿದ್ದಾರೆ, ನಾನು ಅವಮಾನ ಪಟ್ಟಾಗ ಅದೇ ಸ್ಥಳದಲ್ಲಿ ನನ್ನ ತಲೆ ಎತ್ತುವಂತೆ ಮಾಡಿದ್ದಾರೆ, ನನಗೆ ಒಳ್ಳೆಯದು ಕೆಟ್ಟದು ಹೇಳ್ಕೊಟ್ಟಿದ್ದಾರೆ. ಹೌದು ಪ್ರಿಯರು, ನಾನು ಧೈರ್ಯವಾಗಿ ಹೇಳ್ತೀನಿ, ನನ್ನ ಯೇಸು ಸ್ವಾಮಿನೇ ನನಗಿದೆಲ್ಲ ಕಲಿಸಿದ್ದು. ಹೌದು, ಯೇಸು ಸ್ವಾಮಿನೇ ನನಗೋಸ್ಕರ ಮನುಷ್ಯರುಗಳನ್ನು ಏರ್ಪಡಿಸಿ, ಸೇವಕರುಗಳನ್ನು ಏರ್ಪಡಿಸಿ, ವಾಕ್ಯಗಳನ್ನು ಕೊಟ್ಟು, ಈ ಸತ್ಯವನ್ನು, ಈ ಬೆಳಕನ್ನು ನನ್ನ ಕೈ ಕೊಟ್ಟು ದೇವರು ನನ್ನ ಜೀವನವನ್ನು, ನನ್ನ ಕುಟುಂಬವನ್ನು, ನಮ್ಮ ಸಂತತಿಗಳನ್ನು ದೇವರು ಆಶೀರ್ವದಿಸ್ತಾ ಬರ್ತಾ ಇದ್ದಾರೆ. ನಾನು ಧೈರ್ಯವಾಗಿ ಹೇಳಬಲ್ಲೆ, ನನ್ನ ಯೇಸುವಿಂದಲೇ ಈ ದಿನ ನಾವು ಇಷ್ಟು ಆಶೀರ್ವಾದ, ಸಮಾಧಾನವಾಗಿ ಆತನ ಬೆಳಕಲ್ಲಿರೋದಕ್ಕೆ ಸಾಧ್ಯವಾಗ್ತಿದೆ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಇದೇ ಆಶೀರ್ವಾದ ನಿಮಗೆ ಬೇಕು ಅನ್ನೋದಾದರೆ ಈ ವಾಕ್ಯವನ್ನು ಕಾಪಾಡಿ. ಯೇಸು ನಾಮದಲ್ಲಿ ನೀವು ಈ ವಾಕ್ಯವನ್ನು ಕಾಪಾಡುವಾಗ ತೆರೆದ ಬಾಗಿಲು ನಿಮಗಾಗಿ ಸಿದ್ಧವಾಗಿದೆ. ಅದರಲ್ಲಿರೋ ಎಲ್ಲ ಆಶೀರ್ವಾದ ನಿಮ್ಮದೇ ಪ್ರಿಯರೇ. ಆದ್ದರಿಂದ ಯಾವಾಗಲೂ ಏನಾದರೂ ವಾಕ್ಯ ನಿಮಗೆ ಬರುವಾಗ ಆಮೇನ್ ಎಂಬುದಾಗಿ ಹೇಳಿ, ಹಲ್ಲೆಲೂಯಾ ಎಂಬುದಾಗಿ ಹೇಳಿ. ಅಪ್ಪ, ಕೆಲವು ವೇಳೆ ಅಂತೂ ಕೆಲವು ಸಭೆಗಳಿಗೆ ಸಂದೇಶ ಕೊಡೋಕೆ ಹೋದಾಗ ಹಲ್ಲೆಲೂಯಾ ಹಲ್ಲೆಲೂಯಾ ಕೈ ಎತ್ತಿ ಹೇಳಿನೇ ನಮಗೆ ಸಾಕಾಗ್ಬಿಡುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗಲ್ಲ ಪ್ರಿಯರೇ, ಒಂದು ವಾಕ್ಯ ಬರ್ತಾ ಇದೆ ಅಂದಾಗಲೇ ಫೈಯರ್ ಆಗಿ ಆಮೆನ್ ಹಲ್ಲೆಲೂಯಾ ಎಂಬುದಾಗಿ ನಿನ್ನ ಆತ್ಮಲ್ಲಿ ಘೋಷಿಸಬೇಕು. ಹಲ್ಲೆಲೂಯಾ. ನೀನು ದೇವರಿಗೆ ಎಷ್ಟು
ಎಷ್ಟು ಒಂದು ದೃಢವಾದ ಸಂಬಂಧದಲ್ಲಿ ಇದ್ದೀರೋ ಅಲ್ಲಿ ಗೊತ್ತಾಗುತ್ತದೆ. ಅಲ್ಲೆಲ್ಲೂಯ್ಯ. ಇನ್ನು ಕೆಲವರು ಬಾಯಲ್ಲಿ ಮಾತ್ರ ಆಮೇಲೆ ಅಲ್ಲೆಲ್ಲೂಯ್ಯ, ಜೀವನದಲ್ಲಿ ಏನೂ ಇರೋದಿಲ್ಲ. ಹಾಗಲ್ಲ, ಭಕ್ತಿ ಒಂದು ಕಡೆ, ವೇಷ ಒಂದು ಕಡೆ ಇರಬಾರ್ದು. ಅಲ್ಲೆಲ್ಲೂಯ್ಯ. ಎಲ್ಲ ಒಂದೇ ರೀತಿ ಇರಬೇಕು. ಮನೇಲಿ ಹೆಂಗಿರ್ತೀಯೋ ಸಭೆಯಲ್ಲೂ ಹಂಗೆ ಇರಬೇಕು, ಸಭೆಯಲ್ಲಿ ಹೆಂಗಿರ್ತೀಯೋ ಸಮಾಜದಲ್ಲೂ ಹಾಗೆ ಇರಬೇಕು, ಕೆಲಸ ಮಾಡೋ ಕಡೆ ಹೇಗಿರ್ತೀಯೋ ಹಾಗೆ ಎಲ್ಲ ಕಡೆ ನಿನ್ನ ಭಕ್ತಿ ಒಂದೇ ರೀತಿ ಇರಬೇಕು. ಕೆಲವರಿಗೆ ಚರ್ಚಲ್ಲಿ ಬಂದರೆ ಓವರ್ ಭಕ್ತಿ ಇರ್ತದೆ, ಮನೆಯಲ್ಲಿ ಬಂದರೆ ಬೇಡದಿರೋ ಸಂಭಾಷಣೆ ಎಲ್ಲ ಸ್ಪಷ್ಟ ಶುದ್ಧ ಪದಗಳೆಲ್ಲ ಬರ್ತಾ ಇರ್ತದೆ. ಅಲ್ಲೆಲ್ಲೂಯ್ಯ. ಆ ರೀತಿ ಬೇಡ. ಇದರಲ್ಲೂ ಕೂಡ ತುಂಬ ಗಮನವಾಗಿರ್ರಿ ಪ್ರಿಯರೇ. ಹೇಗೆ ಮಾತಾಡ್ತಿರೋ ಹಾಗೆ ನಡೀರಿ, ಹೇಗೆ ನಡೀತಿರೋ ಹಾಗೆ ಮಾತಾಡ್ರಿ. ಅಲ್ಲೆಲ್ಲೂಯ್ಯ. ಯಾರನ್ನ ಬೇಕಾದ್ರೂ ನಾವು ಡಬಲ್ ಆ್ಯಕ್ಟಿಂಗ್, ತ್ರಿಬಲ್ ಆ್ಯಕ್ಟಿಂಗ್ ಮಾಡ್ಕೊಂಡು ಮೋಸ ಮಾಡಿಬಿಡ್ಬೋದು. ಆದರೆ ಎಲ್ಲ ಟೈಮು ನಮ್ಮನ್ನು ನೋಡುವ ಒಂದು ಕಣ್ಣಿದೆ. ಯಾರದು? ಯೆಹೋವನ ಕಣ್ಣುಗಳು ಭೂಮಿಯನ್ನೆಲ್ಲ ಸಂಚರಿಸ್ತಾ ಇದೆ. ನೀನು ಎಲ್ಲೇ ಹೋದ್ರು, ದಾವೀದನ ಹೇಳ್ತಾರಲ್ಲ, ನಾನು ಪಾತಾಳಕ್ಕೆ ಹೋದ್ರು ಅಲ್ಲಿ ನೋಡ್ತೀಯ, ನಾನು ಇಲ್ಲಿ ಹೋದ್ರು ನೋಡ್ತೀಯ, ಅಲ್ಲಿ ಹೋದ್ರು ನೋಡ್ತೀಯ, ನಿನ್ನ ಕಣ್ಣಿಗೆ ಮರೆಯಾಗಿ ನಾನು ಎಲ್ಲಿ ಹೋಗ್ಲಿ ಅಲ್ವಾ? ದೇವರ ಕಣ್ಣಿಗೆ ಮರೆಯಾಗಿ ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಆದ್ರಿಂದ ಎಲ್ಲ ಕಡೆ ಒಂದೇ ರೀತಿ ಇರ್ರಿ. ಕೆಲವ್ರು ಮಾತಾಡೋದು ನೋಡಿದ್ರೆ ಹಾಗೆ ಇವರೇ ಪರಿಶುದ್ಧರಪ್ಪ, ಹಬ್ಬಬ್ಬಬ್ಬ ಇವ್ರ ಥರ ಪರಿಶುದ್ಧರು ಯಾರೂ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ. ಅಲ್ಲಲ್ಲೂ ಆದರೆ ಅವ್ರ ಕ್ರಿಯೆಗಳು ಮನೇಲಿ ಒಂಥರ ಇದೆ, ಸಭೆಯಲ್ಲಿ ಒಂಥರ ಇದೆ, ರೋಡಲ್ಲಿ ಒಂಥರ ಇದೆ. ಯಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಪರಿಸ್ಥಿತಿ ಪ್ರೆಸೆಂಟ್ಲಿ ಈಗ ಹಾಗೇ ನಡೀತಾ ಇರೋದು. ನಮ್ಮ ಜೀವನಗಳು ಹಾಗಿರಬಾರ್ದು ಪ್ರಿಯರೇ. ನಾವು ತಿದ್ದಿಕೊಳ್ಳಬೇಕು. ಎಲ್ಲ ಕಡೆ ಒಂದೇ ರೀತಿ ಇರ್ರಿ. ಸಭೆ ಆದ್ರೂ ಪ್ರೀತಿಯಾಗಿರ್ರಿ, ಮನೆ ಆಗಿದ್ರು ಪ್ರೀತಿಯಾಗಿರ್ರಿ, ಕೆಲಸ ಸ್ಥಳ ಆದ್ರೂ ಪ್ರೀತಿಯಾಗಿರ್ರಿ. ಅಲ್ಲಿ ಕೋಪ ಮಾಡ್ಕೊಳ್ಳೋದು, ಇಲ್ಲಿ ಸಮಾಧಾನವಾಗಿರೋದು, ಇಲ್ಲಿ ಪ್ರೀತಿಸೋದು, ಅಲ್ಲಿ ದ್ವೇಷಿಸೋದು. ಈ ಆ್ಯಕ್ಟಿಂಗ್ ನಮಗೆ ಬೇಡ. ಯಾಕಂದ್ರೆ ನಾವು ಆ್ಯಕ್ಟಿಂಗ್ ಮಾಡೋದಕ್ಕೆ ಮನುಷ್ಯರನ್ನ ಮೆಚ್ಚಿಸೋಕೆ ಬಂದಿರೋರಲ್ಲ. ನಾವು ಆಕಾಶ ಭೂಮಿಯನ್ನು ಉಂಟು ಮಾಡಿದ ಸರ್ವಶಕ್ತನನ್ನ ಮೆಚ್ಚಿಸ್ಬೇಕು, ಆತನಿಗೆ ಇಷ್ಟವಾಗಿ ಜೀವಿಸ್ಬೇಕು. ದಾವೀದನನ್ನು ನೋಡಿ ದೇವರು ಹೇಳ್ತಾರೆ, ಈತನನ್ನ ಹೃದಯಕ್ಕೆ ಒಪ್ಪುವವನು ಎಂಬುದಾಗಿ. ದೇವರ ಹೃದಯ ಒಪ್ಪುವವನಾಗಿ ನಾವು ಮಾರ್ಪಡೋಣ. ಅಲ್ಲೆಲ್ಲಿ ಅದು ಮಾತ್ರ ನಮ್ಮ ದೃಷ್ಟಿಯು ನಮ್ಮ ಗುರಿಯೂ ಆಗಿರಲಿ ಯೇಸು ನಾಮದಲ್ಲಿ. ಅಲ್ಲೆಲ್ಲೂಯ್ಯ. ಈ ವಾಕ್ಯಗಳನ್ನ ಕಾಪಾಡ್ರಿ ಪ್ರಿಯರೇ. ಈ ವಾಕ್ಯಗಳನ್ನ ಕೈಕೊಳ್ರಿ. ಖಂಡಿತ ನಿನಗೊಂದು ಆಶೀರ್ವಾದ ಇದೆ. ತೆರೆದ ಬಾಗಿಲನ್ನು ದೇವರು ಇಟ್ಟಿದ್ದಾರೆ. ಅಲ್ಲಿ ನಿನಗೆ ಏನೇನು ಬೇಕೋ ಎಲ್ಲ ಕೂಡ ಯೇಸು ನಾಮದಲ್ಲಿ ಸಿದ್ಧವಾಗಿದೆ. ದಯವಿಟ್ಟು ಪ್ರತಿ ವಿಷಯದಲ್ಲಿ ದೇವರನ್ನ ನೀವು ಯಾವ ರೀತಿ ಘನಪಡಿಸ್ಬೇಕೋ ಆ ರೀತಿಯಾಗಿ ಘನಪಡಿಸಲೇಬೇಕು. ಅಲ್ಲೆಲ್ಲೂಯ್ಯ. ಆತನನ್ನು ಘನಪಡಿಸಿ, ಆತನು ಹೇಳಿದ ಹಾಗೆ ಮಾಡಿ, ಆತನ ವಾಕ್ಯವನ್ನು ಕೈಕೊಂಡು ನಡೆಯೋದಾದರೆ ಈ ದಿನ ನಿನಗಾಗಿ ಒಂದು ಬಾಗಿಲು ಓಪನ್ ಆಗಿದೆ. ಅದರಲ್ಲಿರುವ ಆಶೀರ್ವಾದನ ನೀನು ಪಡೆದುಕೊಳ್ತೀಯ. ಎಷ್ಟೋ ವರ್ಷದ ವಿವಾಹಕ್ಕೆ ಕಾಯ್ತಾ ಇದೆಯಾ? ಯೇಸು ನಾಮದಲ್ಲಿ ಈ ವರ್ಷದಲ್ಲಿ ವಿವಾಹ ನಡೀತಿದೆ. ಯೇಸು ನಾಮದಲ್ಲಿ ಕೆಲಸಕ್ಕೆ ಕಾಯ್ತಾ ಇದೆಯಾ? ನಿನಗಾಗಿ ಒಂದು ಆಶೀರ್ವಾದ ಕೆಲಸ ಸಿದ್ಧವಾಗಿದೆ. ಗರ್ಭಫಲಕ್ಕಾಗಿ ಕಾಯ್ತಿದೆಯಾ? ಯೇಸು ನಾಮದಲ್ಲಿ ನಿನಗೆ ಗರ್ಭಫಲ ಸಿದ್ಧವಾಗಿದೆ. ಎಲ್ಲ ಕೂಡ ರೆಡಿ ಆಗಿದೆ. ಓಪನ್ ಆಗಿರೋ ಡೋರ್ ಇದೆ. ಇನ್ನು ನೀನು ತೆಗೆದುಕೊಳ್ಳೋದು ಮಾತ್ರ, ನೀನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಮಾತ್ರ, ಅದು ನಿನ್ನ ಕೈಗಳಲ್ಲಿ ಎತ್ತಿ ಅನುಭವಿಸೋದು ಮಾತ್ರ, ನಿನ್ನ ಜೀವನದಲ್ಲಿ ಅದನ್ನು ಅವಲಂಬಿಸಿಕೊಳ್ಳೋದು ಮಾತ್ರ. ಆದ್ದರಿಂದ ಮತ್ತೆ 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 ಹೇಳ್ತೀನಿ, ವಾಕ್ಯವನ್ನು ಕಾಪಾಡ್ರಿ, ವಾಕ್ಯವನ್ನು ಕಾಪಾಡ್ರಿ, ವಾಕ್ಯವನ್ನು ಕೈಕೊಳ್ಳ್ರಿ. ಅಲ್ಲೆಲ್ಲಿ ಕಾಪಾಡ್ರಿ, ಕೈಕೊಳ್ಳ್ರಿ, ಅದ್ಭುತ ನಿಮ್ಮದಾಗ್ತದೆ. ಯೇಸು ನಾಮದಲ್ಲಿ ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ ಪ್ರಿಯರೇ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಯೇಸು ನಾಮದಲ್ಲಿ ನಿಮ್ಮ ಆಶೀರ್ವಾದಗಳನ್ನು ಇನ್ನು ಮುಂದೆ ಯಾರು ಮುಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ಆತನ ತೆರೆದ ಮೇಲೆ ಯಾರು ಮುಚ್ಚೋದಕ್ಕೆ ಸಾಧ್ಯವಿಲ್ಲ. ಕರ್ತನಿಗೆ ಎಲ್ಲ ಮಹಿಮೆ ಸಲ್ಲಲಿ. ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ, ಕುಟುಂಬ ಪ್ರಾರ್ಥನೆಗಳಲ್ಲಿ ದಯವಿಟ್ಟು ಈ ಸೇವೆಗಾಗಿ ಒಂದು ಕ್ಷಣ ಪ್ರಾರ್ಥನೆ ಮಾಡಿರಿ. ಬರುವ ದಿನಗಳಲ್ಲಿ ಈ ವಾಕ್ಯಗಳ ಮೂಲಕ ಅನೇಕರು ಕರ್ತನ ಕಡೆಗೆ ತಿರುಗಿಕೊಳ್ಳಲಿ. ಕರ್ತನ ರಕ್ಷಣೆಯನ್ನು, ಆಶೀರ್ವಾದವನ್ನು, ಸಮಾಧಾನ, ಬಿಡುಗಡೆಯನ್ನು ಅವರು ಕೂಡ ಹೊಂದಿಕೊಳ್ಳಲಿ. ಕರ್ತನ ಬರೋಣ ಬಹಳ ಸಮೀಪವಾಗಿದೆ. ನಾವು ಸಿದ್ಧರಾಗೋಣ, ನಮ್ಮ ಕುಟುಂಬವನ್ನು ಸಿದ್ಧಪಡಿಸೋಣ. ಇನ್ನು ಅನೇಕರನ್ನ ಕರ್ತನ ಬರೋಣಕ್ಕಾಗಿ ನಾವು ಸಿದ್ಧಪಡಿಸೋಣ. ಕರ್ತನ ನಾಮಕ್ಕೆ ಮಹಿಮೆಯಾಗಿ ಜೀವಿಸಿ ಆತನ ನಾಮಕ್ಕೆ ಸಲ್ಲಬೇಕಾದ ಎಲ್ಲ ಘನತೆ ಗೌರವವನ್ನು ಯೇಸು ನಾಮದಲ್ಲಿ ಸಲ್ಲಿಸೋಣ. ಕರ್ತನ ತಾನೇ ಈ ದಿನ ನಿಮಗೆ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಕೊಟ್ಟು ನಿಮ್ಮನ್ನು ಬಲಪಡಿಸಿ ನಡೆಸಲಿ. ಆಮೇನ್.